ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಇನ್ನು ಮುಂದೆ ಯಾವುದಾದ್ರೂ ದೇಶ ಸುಭದ್ರವಾಗಿ ಉಳಿಬೇಕು ಅಂದರೆ ಅದು ಬಲಿಷ್ಠ ಆಯುಧಗಳನ್ನು ಹೊಂದಿರಬೇಕು, ಸಶಕ್ತ ಸೇನೆ ಇರಬೇಕು, ಮೇಲೆ ಬಿದ್ದರೆ ಅಷ್ಟೇ ಸ್ಪೀಡಾಗಿ ವಾಪಸ್ಸು ಕೊಡೋ ತಾಕತ್ತನ್ನು ಬೆಳೆಸ್ಕೋಬೇಕು. ಹಾಗಿಲ್ಲದೆ ಇದ್ದರೆ ಬಲಿಷ್ಠ ದೇಶಗಳು ಈ ಬಲಹೀನರನ್ನು ತಿಂದುಕೊಂಡು ಬಿಡುತ್ತವೆ. ಇವತ್ತು ಜಗತ್ತಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ಚೈನಾದ ಭಯದಲ್ಲಿ ತೈವಾನ್, ಅಮೆರಿಕಾದ ಭಯದಲ್ಲಿ ಲ್ಯಾಟಿನ್ ಅಮೆರಿಕಾ ಮತ್ತು ಯುರೋಪ್ನ ದೇಶಗಳು ಬದುಕ್ತಾ ಇವೆ. ಇದೆಲ್ಲವನ್ನು ನೋಡಿದ ನಂತರ ತಾನೂ ಹಾಗೆ ಆಗೋದಕ್ಕೆ ಜಪಾನ್ ಇಷ್ಟಪಡ್ತಾ ಇಲ್ಲ. ಎಷ್ಟೇ ಆಗಲಿ, ಒಂದು ಕಾಲಕ್ಕೆ ಜಗತ್ತಿನ ಸೂಪರ್ ಪವರ್ಗಳ ಪೈಕಿ ಒಂದು ಅನ್ನಿಸ್ಕೊಂಡಿದ್ದು ಜಪಾನ್. ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಅಣುದಾಳಿ ಅನ್ನೋದು ನಡೆದೇ ಇದ್ದಿದ್ರೆ ಈ ಜಪಾನನ್ನು ಸೋಲಿಸೋದಕ್ಕೆ ಅವತ್ತಿಗೂ ಯಾರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಎರಡನೇ ವಿಶ್ವ ಯುದ್ಧ ಅವರನ್ನು ಸುಮಾರು 80 ವರ್ಷಗಳ ಕಾಲ ತಣ್ಣಗಿದ್ದು ಬಿಡೋ ಹಾಗೆ ಮಾಡ್ತು. ಅವರು ಸೇನೆ ಆಯುಧಗಳ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ. ರಕ್ಷಣೆಯ ಜವಾಬ್ದಾರಿಯನ್ನು ಅಮೆರಿಕಾಗೆ ಕೊಟ್ಟು ಆರ್ಥಿಕವಾಗಿ ಸಶಕ್ತರಾಗ್ತಾ ಹೋದರು. ಆದರೆ ಈಗ ಯಾರ ಮೇಲೂ ಡಿಪೆಂಡ್ ಆಗೋದು ಒಳ್ಳೆಯದಲ್ಲ ಅನ್ನೋದು ಅವರಿಗೆ ಕೂಡ ಅರ್ಥ ಆಗಿದೆ. ಸೊ ಜಪಾನ್ ಈಗ ಮತ್ತೆ ಪುಟಿದೇಳುವುದಕ್ಕೆ ಸಿದ್ಧ ಆಗ್ತಾ ಇದೆ. ಅದರಲ್ಲೂ ಅವರು ನ್ಯೂಕ್ಲಿಯರ್ ಪವರ್ಡ್ ಆಗೋ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಚೈನಾ ಗೋಳಾಡೋದಕ್ಕೆ ಶುರು ಮಾಡಿದೆ. ಹಾಗಾದರೆ ಏನಿದು ಚೈನಾಗೆ ಶುರುವಾಗ್ತಾ ಇರೋ ಜಪಾನಿನ ನ್ಯೂಕ್ಲಿಯರ್ ಥ್ರೆಟ್ಟು? ನಾವು ಯಾವತ್ತಿಗೂ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡ್ಕೊಳ್ಳೋದಿಲ್ಲ ಅಂತಿದ್ದ ಜಪಾನ್ ಈಗ ಯಾಕೆ ಆ ಕೆಲಸಕ್ಕೆ ಮುಂದಾಗಿದೆ? ಇಲ್ಲಿ ಚೈನಾ ಹೇಳ್ತಾ ಇರೋ ಮಾಹಿತಿ ಎಷ್ಟು ಸತ್ಯ, ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಡೀ ಜಗತ್ತಲ್ಲಿ ಅಣ್ವಸ್ತ್ರಗಳ ಬಗ್ಗೆ, ಅದರಿಂದ ಆಗುವ ಅನಾಹುತಗಳ ಬಗ್ಗೆ, ಯಾಕೆ ಅಣ್ವಸ್ತ್ರಗಳನ್ನು ಜಗತ್ತು ಬಳಸಬಾರದು ಅನ್ನೋ ಬಗ್ಗೆ ಅಧಿಕೃತವಾಗಿ ಮಾತನಾಡುವ ಹಕ್ಕು ಮತ್ತು ಅರ್ಹತೆ ಯಾರಿಗಾದರೂ ಇದೆ ಅಂದರೆ ಅದು ಜಪಾನಿಗೆ ಮಾತ್ರ. ಯಾಕೆಂದರೆ ಬೇರೆಲ್ಲ ದೇಶಗಳು ಅಣ್ವಸ್ತ್ರಗಳಿಂದ ಆಗಬಹುದಾದ ಅಪಾಯವನ್ನು ದೂರದಿಂದ ನೋಡಿವೆಯೇ ಹೊರತು ಅದರ ಪರಿಣಾಮಗಳನ್ನು ಅನುಭವಿಸಿಲ್ಲ. ಆದರೆ ಜಪಾನ್ ಅಣುದಾಳಿಗೆ ಒಳಗಾಗಿದೆ, ಅದರ ನೋವನ್ನು ಅನುಭವಿಸಿದೆ. ಹೀಗಾಗಿಯೇ ಜಪಾನ್ ಅಣ್ವಸ್ತ್ರಗಳ ವಿರುದ್ಧ ವಕಾಲತ್ತನ್ನು ವಹಿಸುತ್ತೆ. ಅಣುಶಕ್ತ ಆಗೋದಕ್ಕೆ ಬೇಕಾದ ಎಲ್ಲ ತಾಕತ್ತಿದ್ರೂ ಕೂಡ ಜಪಾನ್ ಇಷ್ಟು ವರ್ಷ ತನ್ನ ಮೇಲೆ ತಾನು ನಿರ್ಬಂಧಗಳನ್ನು ಹೇರಿಕೊಂಡಿತ್ತು. ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲಿನ ದಾಳಿಗಳು ಜಗತ್ತಿನ ಬೇರಿನ್ಯಾವ ಕಡೆಯೂ ಆಗಬಾರದು ಅಂತಲೇ ಜಪಾನ್ ಹೇಳ್ತಾ ಬರ್ತಿದೆ. ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಬಾರ್ದು, ಅವುಗಳನ್ನು ಬಳಸಬಾರ್ದು, ಬಳಸೋರನ್ನು ಬೆಂಬಲಿಸಲೂಬಾರದು. ಕಡೆಗೆ ಜಪಾನ್ನಲ್ಲಿ ಅವುಗಳ ನಿಯೋಜನೆಗೆ ಕೂಡ ಯಾರಿಗೂ ಅವಕಾಶವನ್ನು ಕೊಡಬಾರದು ಅನ್ನೋ ನಿರ್ಧಾರವನ್ನು 1967ರಲ್ಲಿ ಜಪಾನ್ ಸಂವಿಧಾನಿಕವಾಗಿ ಜಾರಿಗೆ ತರೋ ಪ್ರಯತ್ನಗಳನ್ನು ಮಾಡಿತು. 1971ರಲ್ಲಿ ಜಪಾನ್ನ ಸಂಸತ್ತು ಈ ನಿರ್ಣಯಗಳನ್ನು ಅಂಗೀಕರಿಸುವ ಮೂಲಕ ಜಗತ್ತಿನ ಮೊಟ್ಟ ಮೊದಲ ಅಣ್ವಸ್ತ್ರ ವಿರೋಧಿ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಯಿತು. ಆದರೆ ಬದಲಾದ ಜಾಗತಿಕ ಪರಿಸ್ಥಿತಿಗಳು, ಏಷ್ಯಾದಲ್ಲಿ ಚೈನಾ ಮತ್ತು ಉತ್ತರ ಕೊರಿಯಾದ ಅಬ್ಬರ, ಅಮೆರಿಕಾದ ನಂಬಿಕೆ ದ್ರೋಹ ಇವೆಲ್ಲ ಈಗ ಜಪಾನನ್ನು ಕೂಡ ಬದಲಿಸ್ತಾ ಇವೆ. 2014ರಲ್ಲಿ ಶಿನ್ಜೋ ಅಬೆ ಜಪಾನ್ನ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಜಪಾನ್ ತಾನು ಯೋಚನೆ ಮಾಡೋ ರೀತಿಯನ್ನು ಬದಲಿಸ್ಕೊಳ್ತಾ ಹೋಯಿತು. ಶಾಂತಿ ಅನ್ನೋದು ಒಂದು ಹಸ್ತದ ಚಪ್ಪಾಳೆ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ತು. ಬೇರೆಯವರ ವಿರುದ್ಧ ದಾಳಿಗೆ, ಯುದ್ಧಕ್ಕೆ ಮಾತ್ರ ಅಲ್ಲ, ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ, ಡೆಟರೆನ್ಸ್ಗೆ ಕೂಡ ನಮ್ಮ ಬಳಿ ಆಯುಧಗಳ ಶಕ್ತಿ ಇರಬೇಕು ಅಂತ ಜಪಾನ್ಗೆ ಅನಿಸೋದಕ್ಕೆ ಶುರುವಾಯಿತು. ನಿಧಾನವಾಗಿ ಜಪಾನ್ ಚೈನಾದ ವಿರುದ್ಧ ಪ್ರಾದೇಶಿಕ ಕೂಟ ರಚನೆಗೆ ಮುಂದಾಯಿತು. ಅದರ ಪರಿಣಾಮನೇ ಇಲ್ಲಿ ಕ್ವಾಡ್ ಅನ್ನೋದು ಶುರುವಾಗಿದ್ದು ಮತ್ತು ಅದರ ರೂವಾರಿ ಜಪಾನಿನ ಅವತ್ತಿನ ಪ್ರಧಾನಿ ಶಿನ್ಜೋ ಅಬೆ. 2022ರಲ್ಲಿ ತನ್ನ ಡಿಫೆನ್ಸ್ ಬಜೆಟನ್ನು ಜಪಾನ್ ಹೆಚ್ಚು ಮಾಡ್ಕೊಳ್ತಾ ಹೋಯಿತು. ಆದರೆ ನ್ಯೂಕ್ಲಿಯರ್ ವೆಪನ್ಗಳ ಬಗ್ಗೆ ಅವರು ಏನು ಮಾತಾಡೋದಕ್ಕೆ ಹೋಗಲಿಲ್ಲ. ಇನ್ನು ಈಗ ಅಲ್ಲಿ ಫಾರ್ ರೈಟ್ ಪಕ್ಷದ ನಾಯಕಿ ತಕೈಚಿ ಪ್ರಧಾನಿಯಾಗಿದ್ದಾರೆ. ಆಕೆ ಶಕ್ತಿಯ ಮೇಲೆ ಅಭಿಮಾನ ಮತ್ತು ನಂಬಿಕೆಯನ್ನು ಹೊಂದಿದ್ದಾರೆ. ಜಪಾನಿಗೂ ಅಣ್ವಸ್ತ್ರಗಳು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಉತ್ತರ ಕೊರಿಯಾ ಮತ್ತು ಚೈನಾಗಳ ವಿಷಯದಲ್ಲಿ ಜಪಾನ್ ಡೆಟರೆನ್ಸನ್ನು ಸಾಧಿಸಬೇಕು ಅಂದರೆ ಅಣ್ವಸ್ತ್ರಗಳನ್ನು ಹೊಂದಬೇಕು. ನಮ್ಮ ಬಳಿ ಅಣ್ವಸ್ತ್ರ ಇದೆ ಅಂದರೆ ಮಾತ್ರ ಶತ್ರುಗಳು ನಮಗೆ ಹೆದರ್ತಾರೆ. ಹೀಗಾಗಿ ಅವುಗಳ ಅಗತ್ಯ ನಮಗೆ ತುಂಬಾ ಇದೆ ಅಂತ ತಕಾಚಿ ಹೇಳಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ಚೈನಾ ಈಗ ಜಪಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೊರಹಾಕ್ತಾ ಇದೆ. ಇಲ್ಲಿ ಚೈನಾಗೆ ಯಾಕೆ ಇಷ್ಟೊಂದು ಭಯ ಅನ್ನೋದನ್ನು ನೋಡೋದಕ್ಕೂ ಮೊದಲು ಜಪಾನ್ನ ನ್ಯೂಕ್ಲಿಯರ್ ಕಾರ್ಯಕ್ರಮ ಎಲ್ಲಿವರೆಗೆ ಬಂದಿದೆ ಅನ್ನೋದನ್ನು ನಾವೊಂದು ಸ್ವಲ್ಪ ನೋಡ್ಬಿಡೋಣ. ಗೆಳೆಯರೆ, ಇಲ್ಲಿ ಚೈನಾ ಹೇಳ್ತಾ ಇರೋದೇನು ಅಂದರೆ ಜಪಾನ್ ಈಗಾಗಲೇ ಸುಮಾರು 40 kgಗಳಷ್ಟು ಪ್ಲುಟೋನಿಯಮನ್ನು ಶುದ್ಧೀಕರಿಸಿ ಇಟ್ಟುಕೊಂಡಿದೆಯಂತೆ. ಇದು ಬಾಂಬ್ ಗ್ರೇಡ್ ಪ್ಲುಟೋನಿಯಂ ಅಂತ ಚೈನಾ ಹೇಳ್ತಾ ಇದೆ. ಇಲ್ಲಿ ಜಪಾನ್ಗಿರೋ ಅವಕಾಶಗಳು, ಅವರ ಟೆಕ್ನಾಲಜಿ ಮತ್ತು ಆರ್ಥಿಕ ಬಲ ಇದೆಲ್ಲ ಎಷ್ಟಿದೆ ಅಂದರೆ ಅವರು ಬಯಸಿದರೆ ಕೆಲವೇ ಗಂಟೆಗಳಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಂಡು ಬಿಡ್ತಾರೆ ಅನ್ನೋ ಆತಂಕ ಚೈನಾದ್ದು.
ಇದಲ್ಲದೆ ಈ ಹಿಂದೆ ಜೋ ಬಿಡೆನ್ ಅಮೆರಿಕದ ಉಪಾಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅವರು ಕೂಡ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಅಣ್ವಸ್ತ್ರಗಳನ್ನು ಪಡ್ಕೊಂಡು ಬಿಡುವಷ್ಟು ಜಪಾನ್ ಶಕ್ತವಾಗಿದೆ ಅಂತ 2016ರಲ್ಲಿ ಅಮೆರಿಕದ PBS ಅನ್ನೋ ಸುದ್ದಿ ಸಂಸ್ಥೆಯ ಸಂದರ್ಶನದಲ್ಲಿ ಹೇಳಿದ್ರಂತೆ. ಈ ವಿಷಯವನ್ನು ಕೂಡ ಚೈನಾ ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ. ಇನ್ನು ಜಪಾನ್ ಈ ರೀತಿಯ ಅತ್ಯಂತ ಶುದ್ಧ ಪ್ಲುಟೋನಿಯಂ ಅನ್ನ ಯಾವಾಗ ಸಿದ್ಧಪಡಿಸ್ತು ಅನ್ನೋ ಬಗ್ಗೆ ಕೂಡ ಚೈನಾ ಒಂದಷ್ಟು ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಈ ಹಿಂದೆ ಅಂದ್ರೆ 1984ರ ಸುಮಾರಲ್ಲಿ ಜಪಾನ್ ಪರೀಕ್ಷಾರ್ಥ ನಾಗರಿಕ ಅಣುಸ್ಥಾವರವೊಂದನ್ನು ಸ್ಥಾಪನೆ ಮಾಡಿತು. ಇದು ಅಣು ಇಂಧನ ಹಾಗೂ ಇನ್ನಿತರ ಪರೀಕ್ಷೆಗಳಿಗಾಗಿ ಸ್ಥಾಪನೆ ಮಾಡಿದ ಸ್ಥಾವರ ಆಗಿತ್ತು. ಅದನ್ನ ಜೋಯೋ ಟೆಸ್ಟ್ ಸೈಟ್ ಅಂತ ಕರೀತಾರೆ. ಈ ಟೆಸ್ಟ್ ಸೈಟ್ ಅಲ್ಲಿ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ನಿರ್ಮಾಣ, ಅಲ್ಲಿ ಬಳಕೆಯಾಗಿರುವ ಅಣು ಇಂಧನದಿಂದ ಹೊರಬರುವ ವಿಕಿರಣದ ಪ್ರಮಾಣ ಹಾಗೂ ಆ ಅಣು ಇಂಧನವನ್ನ ಹೇಗೆಲ್ಲ ಆಕ್ಟಿವ್ ಮಾಡಬಹುದು ಅನ್ನೋದರ ಪ್ರಯೋಗಗಳು ನಡೆದವು. ಇಂಥ ಹೊತ್ತಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಪರೀಕ್ಷೆಗಳು ಮುಗಿದ ನಂತರ ಉಳಿತಿದ್ದ ಅಣು ಇಂಧನ ಇರ್ತಿತ್ತಲ್ಲ, ಅದನ್ನೇ ಬಳಸ್ಕೊಂಡು ಜಪಾನ್ ತನಗೆ ಬೇಕಾದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ಯೂಯಲ್ ಅನ್ನು ಸಿದ್ಧ ಮಾಡಿಟ್ಟುಕೊಂಡಿದೆ. 1994ರ ಹೊತ್ತಿಗೆ ಜಪಾನ್ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸೋದಕ್ಕೆ ಬೇಕಾದಷ್ಟು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಪ್ಲುಟೋನಿಯಂ ಶುದ್ಧೀಕರಣವನ್ನ ಮಾಡಿ ಮುಗಿಸಿತ್ತು. ಇದರ ಜೊತೆಗೆ ಜಪಾನ್ ತನ್ನ ನಾಗರಿಕ ಪರಮಾಣು ಕಾರ್ಯಕ್ರಮಗಳಿಗೆ ಬೇಕಿರುವ ಅಣು ಇಂಧನಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಇಂಧನವನ್ನ ಯಾವಾಗಲೂ ಸ್ಟಾಕ್ ಇಟ್ಕೊಳ್ತಾ ಹೋಗುತ್ತೆ. ಇದು ಕೂಡ ಜಪಾನ್ನ ಅಣ್ವಸ್ತ್ರ ಕಾರ್ಯಕ್ರಮದ ಭಾಗ ಅಂತ ಇಲ್ಲಿ ಚೈನಾ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೋಬೇಕು ಅಂದ್ರೆ ಅಣು ಇಂಧನವನ್ನ ಪ್ಯೂರಿಫೈ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅನ್ನಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಅಣು ವಿದ್ಯುತ್ ಸ್ಥಾವರಗಳಲ್ಲಿ LEU ಅಂದ್ರೆ ಲೋ ಎನ್ರಿಚ್ಡ್ ಯುರೇನಿಯಂ ಅನ್ನ ಬಳಕೆ ಮಾಡ್ತಾರೆ. ಅದು 3% ಮಾತ್ರ ಶುದ್ಧೀಕರಣಕ್ಕೆ ಒಳಗಾಗಿರುತ್ತೆ. ಆದರೆ ಅಣ್ವಸ್ತ್ರಗಳನ್ನ ಸಿದ್ಧಪಡಿಸಬೇಕು ಅಂದ್ರೆ ಅಣು ಇಂಧನವನ್ನ 90% ಶುದ್ಧೀಕರಣಕ್ಕೆ ಒಳಪಡಿಸಬೇಕಾಗಿ ಬರುತ್ತೆ. ಈ ಶುದ್ಧೀಕರಣದ ಕೆಲಸನೇ ತುಂಬಾ ಕಷ್ಟಕರ ಅಂತ ಹೇಳ್ತಾರೆ. ಇರಾನ್ ಕೂಡ ಸಾಕಷ್ಟು ವರ್ಷಗಳ ಪ್ರಯತ್ನದ ನಂತರ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸೋದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಇಂಧನ ಶುದ್ಧೀಕರಣದ ಕೆಲಸವನ್ನ ಮಾಡಿದೆ ಅನ್ನೋದು ಈಗ ಇಸ್ರೇಲ್ ಹಾಗೂ ಅಮೆರಿಕಾಗಳು ಇರಾನ್ ವಿರುದ್ಧ ಮಾಡ್ತಾ ಇರೋ ಆರೋಪ. ಆದರೆ ಇಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಪ್ಲುಟೋನಿಯಂ ಪ್ಯೂರಿಫಿಕೇಶನ್ ಅನ್ನ ಜಪಾನ್ ಯಾವತ್ತೋ ಮಾಡಿಟ್ಟುಕೊಂಡಿದೆ. ಈಗ ಅವರ ಬಳಿ ಇರುವ ಪ್ಯೂರೆಸ್ಟ್ ಫಾರ್ಮ್ ನ ಪ್ಲುಟೋನಿಯಂ ಅನ್ನ ಬಳಸಿ ಸುಮಾರು 12 ಅಣು ಸಿಡಿತಲೆಗಳನ್ನ ಸಿದ್ಧಪಡಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. 12 ಸಿಡಿತಲೆಗಳಲ್ಲಿ 1-2 ಚೈನಾದ ಮೇಲೆ ಬಿದ್ದರೂ ಕೂಡ ಚೈನಾ ಭಾಗಶಃ ನಾಶ ಆಗತ್ತೆ. ಹೀಗಾಗಿನೇ ಜಪಾನ್ ಅಣುಶಕ್ತಗೊಳ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಂತೆ ಚೈನಾ ಆತಂಕಕ್ಕೀಡಾಗ್ತಾ ಇರೋದು. ಇನ್ನು ಇದರ ಜೊತೆ ಚೈನಾದ ಆರ್ಮ್ಸ್ ಕಂಟ್ರೋಲ್ ಅಂಡ್ ಡಿಸ್ಆರ್ಮ್ಮೆಂಟ್ ಅಸೋಸಿಯೇಷನ್ ಮತ್ತು ಚೈನಾದಲ್ಲಿನ ನ್ಯೂಕ್ಲಿಯರ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಜಪಾನ್ನ ಪ್ರಧಾನಿ ಸನೈ ತಕೈಚಿ ಅವರ ಇತ್ತೀಚಿನ ಮಾತುಗಳನ್ನು ಕೂಡ ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ತಕೈಚಿ ಅಧಿಕಾರಕ್ಕೆ ಬಂದ ನಂತರ ಜಪಾನ್ ತನ್ನ ನ್ಯೂಕ್ಲಿಯರ್ ಬಗ್ಗೆ ಇದ್ದ 3 ಸಿದ್ಧಾಂತಗಳನ್ನು ಮರುಪರಿಶೀಲಿಸಬೇಕಿದೆ ಅಂತ ಹೇಳಿದರು. ಇತ್ತೀಚೆಗೆ ಚೈನಾದ ಥ್ರೆಟ್ ಹೆಚ್ಚಾಗ್ತಾ ಇದೆ. ಇಲ್ಲಿ ಚೈನಾ ತೈವಾನ್ ಮೇಲೆ ದಾಳಿ ಮಾಡಿದ್ದೆ, ಆದರೆ ಚೈನಾದ ಮೇಲೆ ದಾಳಿಗೆ ಅಂದರೆ ತೈವಾನನ್ನು ಕಾಪಾಡೋದಕ್ಕೆ ಸಿದ್ಧ ಆಗಬೇಕಾಗತ್ತೆ. ಹೀಗಾಗಿ ಆ ಶಕ್ತಿಯನ್ನು ನಾವು ಪಡ್ಕೋಬೇಕು ಅಂದರೆ ನಮ್ಮ ಬಳಿ ಅಣ್ವಸ್ತ್ರಗಳು ಕೂಡ ಇರಬೇಕು ಅನ್ನೋ ಮಾತುಗಳನ್ನು ತಮ್ಮ ಸಂಪುಟದ ಸಚಿವರಿಗೆ ತಕೈಚಿ ತಿಳಿಸಿದ ಅನ್ನೋದನ್ನು ಕೂಡ ಚೈನಾ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಒಟ್ಟಲ್ಲಿ ಜಪಾನ್ ಸುಮಾರು 80 ವರ್ಷಗಳ ನಂತರ ಮತ್ತೆ ಅಗ್ರೆಸಿವ್ ಮೂಡಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಮೆರಿಕಾದ ನೆರಳಿನಿಂದ ಹೊರಬರಬೇಕು, ಸ್ವಂತ ಶಕ್ತಿಯನ್ನ ಬೆಳೆಸ್ಕೋಬೇಕು ಅನ್ನೋ ಜಪಾನಿನ ಪ್ರಯತ್ನ ಇಲ್ಲಿ ಎದ್ದು ಕಾಣ್ತಾ ಇದೆ. ಗೆಳೆಯರೆ, ಜಪಾನ್ 1945ರ ನಂತರ ಅಮೆರಿಕಾದ ನೆರಳಲ್ಲೇ ಉಳ್ಕೊಂಡ ದೇಶ. ಇಷ್ಟು ವರ್ಷಗಳ ಕಾಲ ಅಮೆರಿಕಾನೇ ಜಪಾನ್ನ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿತ್ತು. ಜಪಾನ್ ಆರ್ಥಿಕವಾಗಿ ಇಷ್ಟೊಂದು ಬಲಿಷ್ಠವಾಗೋದರ ಹಿಂದೆ ಕೂಡ ಅಮೆರಿಕಾದ ನೆರವಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಜಪಾನ್ಗೆ ಅದರ ಪಕ್ಕದಲ್ಲೇ ಶತ್ರು ಇದ್ದಾನೆ. ಆ ಶತ್ರು ಬಲಿಷ್ಠ ಕೂಡ ಆಗ್ತಾ ಇದ್ದಾನೆ. ಚೈನಾ ಅಮೆರಿಕಾಗೆ ಸರಿಸಮಾನವಾಗಿ ಬೆಳೀತಾ ಇದೆ. ಅದು ಜಪಾನನ್ನು ಮೀರಿ ವಿಶ್ವದ 2ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಕೂಡ ಬೆಳೆದಿದೆ. ಇಂಥ ಸಂದರ್ಭದಲ್ಲಿ ಅಮೆರಿಕಾನೇ ನಂಬಿಕೊಂಡು ಅದರ ಮೇಲೆ ಆಧಾರ ಪಟ್ಟುಕೊಂಡು ಕೂತ್ರೆ ಆಗೋದಿಲ್ಲ. ಹೀಗಾಗಿ ಜಪಾನ್ ತನ್ನದೇ ಆದ ಯುದ್ಧ ವಿಮಾನಗಳು ಇನ್ನಿತರ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳೋ ಯೋಜನೆಯನ್ನು ಹಾಕ್ಕೊಂಡಿದೆ. ಪ್ರತಿ ವರ್ಷ ಸುಮಾರು $50-60 ಬಿಲಿಯನ್ ಹೆಚ್ಚು ಮೊತ್ತವನ್ನು ಜಪಾನ್ ತನ್ನ ರಕ್ಷಣಾ ಇಲಾಖೆ ಮೇಲೆ ಖರ್ಚು ಮಾಡೋ ನಿರ್ಧಾರವನ್ನು ತಗೊಂಡಿದೆ. ಹಾಗೆ ಬ್ರಿಟನ್, ಇಟಲಿ ಹಾಗೂ ಜಪಾನ್ಗಳು ಸೇರಿ ತಮ್ಮದೇ ಆದ 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿ ಯೋಜನೆಯನ್ನು ಕೂಡ ಆರಂಭ ಮಾಡಿವೆ. ಜಪಾನ್ನ ಈ ಬದಲಾವಣೆಯ ಹಿಂದಿರೋದು ಈ ಹಿಂದಿನ ಪ್ರಧಾನಿ ಶಿನ್ಜೋ ಅಬೆ ಅವರ ಐಡಿಯಾ.
ಅಬೆ ಮುಂದೊಂದು ದಿನ ಜಪಾನ್ಗೆ ಚೈನಾ ಅನ್ನೋದು ದೊಡ್ಡ ಥ್ರೆಟ್ ಆಗತ್ತೆ ಅನ್ನೋದನ್ನ ತುಂಬಾ ಹಿಂದೆನೆ ಗ್ರಹಿಸಿದ್ರು. ಹೀಗಾಗಿ ಚೈನಾದ ವಿರುದ್ಧ ಗೆದ್ದು ನಿಲ್ಲಬೇಕಾದ್ರೆ ನಮ್ಮ ಸೈನ್ಯವನ್ನ ಬಲಿಷ್ಠಗೊಳಿಸಬೇಕು, ನಮ್ಮ ರಕ್ಷಣೆಯನ್ನ ನಾವೇ ಮಾಡಿಕೊಳ್ಳೋ ಹಾಗಾಗಬೇಕು ಅಂತ ಅಬೆ ಯೋಚಿಸಿದ್ರು. ಅದನ್ನ ಈಗ ತಕೈಚಿ ಜಾರಿಗೆ ತರೋ ಮೂಡಲಿದ್ದಂತೆ ಕಾಣ್ತಾ ಇದ್ದಾರೆ. ಕ್ಲಿಯರೇ, ಇಲ್ಲಿ ಜಪಾನ್ ಅಣ್ವಸ್ತ್ರ ಶಕ್ತ ದೇಶ ಆಗ್ತಾ ಇರೋದು ಸಾಕಷ್ಟು ದೇಶಗಳ ಕಣ್ಣನ್ನ ಕೆಂಪು ಮಾಡಿದ್ರೆ ಮತ್ತಷ್ಟು ದೇಶಗಳು ಜಪಾನ್ ಕೂಡ ಅಣುಶಕ್ತ ಆಗಲಿ ಬಿಡಿ ಅನ್ನೋ ಮನಸ್ಥಿತಿಯಲ್ಲಿವೆ. ಯಾಕೆಂದ್ರೆ ಜಪಾನ್ನ ಪಕ್ಕದಲ್ಲೇ ಇರೋ 3 ದೇಶಗಳಿಗಾಗಲೇ ಅಣ್ವಸ್ತ್ರಗಳನ್ನು ಹೊಂದಿವೆ. ಈ ಹಿಂದೆ ಜಪಾನ್ ಈ 3 ದೇಶಗಳ ಜೊತೆ ಕಾದಾಡಿತ್ತು. ಆ ಎಲ್ಲ ಯುದ್ಧಗಳಲ್ಲಿ ಜಪಾನೇ ಗೆದ್ದಿತ್ತು. ಸೊ ಜಪಾನ್ಗೆ ಈಗ ಆ 3 ದೇಶಗಳು ಕುತಂತ್ರವನ್ನು ಮಾಡಿಬಿಟ್ರೆ ಅನ್ನೋ ಭಯ ಶುರುವಾಗಿದೆ. ಅದರಲ್ಲೂ ಉತ್ತರ ಕೊರಿಯಾ ಆಗಾಗ್ಗೆ ಜಪಾನ್ನ ನೆಲದ ಮೇಲೆ ಕ್ಷಿಪಣಿಗಳನ್ನು ಹಾರಿಸ್ತಾ ಜಪಾನ್ನ ಕೆಣಕ್ತಾ ಇರತ್ತೆ. ಇನ್ನು ಚೈನಾ ಕೂಡ ತೈವಾನನ್ನು ಕೆಣಕೋ ಪ್ರತಿ ಬಾರಿಯೂ ಜಪಾನ್ನ ವಾಯು ಪ್ರದೇಶವನ್ನು, ಜಪಾನ್ನ ಜಲಗಡಿಗಳನ್ನು ಉಲ್ಲಂಘನೆ ಮಾಡ್ತಾ ಇರತ್ತೆ. ದಕ್ಷಿಣ ಚೈನಾ ಸಮುದ್ರ ಹಾಗೂ ಪೂರ್ವ ಚೈನಾ ಸಮುದ್ರದಲ್ಲಿ ಚೈನಾ ಜಪಾನನ್ನು ಕೆಣಕ್ತಲೇ ಇರುತ್ತೆ. ರಷ್ಯಾ ಏನೋ ಸದ್ಯಕ್ಕೆ ಸುಮ್ಮನಿದೆ, ಆದರೆ ಮುಂದೆ ಅವರು ಕೂಡ ಹೀಗೆ ಇರ್ತಾರೆ ಅಂತೇನಿಲ್ಲ. ಹೀಗಾಗಿ ಜಪಾನ್ ಈಗ ತಾನು ಕೂಡ ತನ್ನ ಶಕ್ತಿಯನ್ನು ಬೆಳೆಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. ಇಲ್ಲಿ ಜಪಾನ್ನ ಈ ನಿರ್ಧಾರ ಚೈನಾದ ಆತಂಕ ಮತ್ತು ಸಿಟ್ಟಿಗೆ ಕಾರಣ ಆಗುತ್ತೆ. ಯಾಕೆಂದರೆ ಚೈನಾ ಈ ಭಾಗದಲ್ಲಿ ತನ್ನನ್ನು ತಾನು ಅತಿ ಬಲಿಷ್ಠನಾಗಿ ಇಟ್ಕೋಬೇಕು ಅಂತ ಬಯಸುತ್ತೆ. ಅವ್ರ ಹತ್ರ ಅಣ್ವಸ್ತ್ರಗಳೂ ಇವೆ, ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವವೂ ಇದೆ. ಅಪಾರ ಸೇನಾ ಶಕ್ತಿಯ ಮೂಲಕ ಚೈನಾ ತನ್ನ ಸುತ್ತಮುತ್ತಲಿನ ಸಣ್ಣ ದೇಶಗಳನ್ನು ಹೆದರಿಸ್ತಲೂ ಇರುತ್ತೆ. ಹೀಗಿರುವಾಗ ಇಲ್ಲಿ ಜಪಾನ್ ಕೂಡ ಅಣ್ವಸ್ತ್ರ ಶಕ್ತ ಆಗಿಬಿಟ್ರೆ ಚೈನಾಗೆ ಜಪಾನನ್ನು ಕೆಣಕೋದು, ಹೆದರಿಸೋದು ಸಾಧ್ಯ ಆಗೋದಿಲ್ಲ. ಗೆಳೆಯರೆ, ಈಗ ರಷ್ಯಾ ಯುಕ್ರೇನ್ ಯುದ್ಧ ನಡೀತಿದೆ ನೋಡಿ. ಅಲ್ಲಿ ಯುಕ್ರೇನ್ ಬಳಿ ಕೂಡ ಅಣ್ವಸ್ತ್ರಗಳು ಇದ್ದುಬಿಟ್ಟಿದ್ರೆ ಆ ದೇಶದ ವಿರುದ್ಧ ರಷ್ಯಾ ಇಷ್ಟೊಂದು ಅಗ್ರೆಷನನ್ನು ತೋರಿಸ್ತಾ ಇರಲಿಲ್ಲ ಅನ್ನೋ ಒಂದು ವಾದ ಇದೆ. ಆದರೆ ಎಲ್ಲ ಸಂದರ್ಭಗಳಲ್ಲೂ ಎಲ್ಲರ ವಿಷಯದಲ್ಲೂ ಅದೇ ನಿಜ ಆಗುತ್ತೆ ಅಂತಲೂ ಅಲ್ಲ. ಈಗ ನೋಡಿ, ಪಾಕಿಸ್ತಾನದ ಬಳಿ ಅಣ್ವಸ್ತ್ರಗಳಿವೆ, ಆದರೂ ಮೊನ್ನೆ ಭಾರತ ಪಾಕಿಸ್ತಾನವನ್ನು ಹಾಕೊಂಡು ಬಡಿಲಿಲ್ವೇ? ಅಣ್ವಸ್ತ್ರಗಳನ್ನು ಸಿಟ್ಟು ಬಂತು ಅಂದ ಕೂಡಲೇ ತೆಗೆದು ಬಳಸೋದಕ್ಕೇನೂ ಬರೋದಿಲ್ಲ. ಆದರೆ ಅಣುಶಕ್ತ ದೇಶಗಳೆರಡು ಯುದ್ಧಕ್ಕೆ ನಿಂತುಬಿಟ್ರೆ ಅಲ್ಲಿ ಇಡೀ ಜಗತ್ತು ಯುದ್ಧ ಬಿಡಿಸೋದಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಹೀಗಾಗಿ ಬಲಿಷ್ಠ ದೇಶವೊಂದರ ವಿರುದ್ಧ ಕಾದಾಡುವಾಗ ಸಣ್ಣ ದೇಶದ ಬಳಿ ಇರೋ ಅಣು ಆಯುಧಗಳು ಒಂದು ದೊಡ್ಡ ಡೆಟರೆನ್ಸನ್ನು ಕೊಡುತ್ತವೆ. ಸೊ ಜಪಾನ್ ತಾನು ಕೂಡ ಚೈನಾದ ವಿರುದ್ಧ ಅಣುಶಕ್ತ ಆಗಬೇಕು ಅಂತ ಬಯಸ್ತಾ ಇದೆ. ಗೆಳೆಯರೆ, ಜಪಾನ್ ಈಗಾಗಲೇ ಅಣುದಾಳಿಗೆ ತುತ್ತಾಗಿರೋ ದೇಶ. ಹೀಗಾಗಿ ಅವರು ಅಣ್ವಸ್ತ್ರಗಳನ್ನು ಇಟ್ಕೊಂಡ್ರೂ ಕೂಡ ತುಂಬಾ ಜವಾಬ್ದಾರಿಯಿಂದ ವರ್ತಿಸ್ತಾರೆ. ಇವತ್ತೇನಿದೆ, ತೀರಾ ಪಾಕಿಸ್ತಾನ, ಉತ್ತರ ಕೊರಿಯಾದಂತಹ ದೇಶಗಳ ಬಳಿ ಕೂಡ ಅಣ್ವಸ್ತ್ರಗಳು ಕಾಲು ಮುರ್ಕೊಂಡು ಬಿದ್ದಿರುವಾಗ ಜಪಾನ್ನಂಥ ದೇಶ ಅದನ್ನು ಹೊಂದಬಾರದು ಅಂತ ಹೇಳೋದು ಸರಿ ಕೂಡ ಅಲ್ಲ. ಆದರೆ ಜಪಾನ್ ಬಳಿ ಅಣು ಆಯುಧಗಳು ಸೇರಿಬಿಟ್ರೆ ಚೈನಾಗೆ ಚಡಪಡಿಕೆ ಶುರು ಆಗುತ್ತೆ. ಚೈನಾದ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಜಪಾನ್ ಮತ್ತೆ ಸಿದ್ಧಗೊಂಡು ಬಿಡುತ್ತೆ. ತೈವಾನಿಗೆ ಕೂಡ ಒಂದು ಸಣ್ಣ ರಕ್ಷಣೆಯ ಭರವಸೆ ಸಿಕ್ಕಂತಾಗತ್ತೆ. ಇದು ಗೆಳೆಯರೆ, ಜಪಾನ್ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸ್ಕೊಳ್ಳೋ ಅಂತಿಮ ಹಂತದಲ್ಲಿದೆ ಅನ್ನೋ ಚೈನಾದ ಆತಂಕಪೂರಿತ ಆರೋಪ ಮತ್ತು ಜಪಾನಿನ ಸದ್ಯದ ಪರಿಸ್ಥಿತಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.